हि धर्मस्य ग्लानिर्भवति भारत अभ्युत्थानम् अधर्मस्य तदात्मानं सृजाम्यहम् परित्राणाय साधूनां विनाशाय च दुष्कृतां धर्म संस्थापनार्थाय संभवामि युगे युगे। ನಮಸ್ಕಾರ ವೀಕ್ಷಕರೇ, ಸರ್ವಶಾಸ್ತ್ರ ಶಿರೋಮಣಿ ಭಗವದ್ಗೀತೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹಾರ್ದಿಕ ಸುಸ್ವಾಗತ. ಈ ವಿಷಯದ ಬಗ್ಗೆ ಚರ್ಚಿಸಲು ನಮ್ಮೊಡನೆ ಬ್ರಹ್ಮಕುಮಾರಿ ಶಿವಮಣಿ ಅಕ್ಕನವರು ಬಂದಿದ್ದಾರೆ. ಈ ಕಾರ್ಯಕ್ರಮಕ್ಕೆ ತಮಗೂ ಸ್ವಾಗತ. ನಮಸ್ಕಾರ. ಹಾಗಾದರೆ ಹಿಂದಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಂಡಿದ್ವಿ, ಮಹಾಭಾರತದ ಕುರುಕ್ಷೇತ್ರ ಏನು ಆಗಿನ ಕಾಲದಾಗಿತ್ತು, ಈಗ ಮನೆಯಲ್ಲಿ ಕುರುಕ್ಷೇತ್ರವಾಗಿದೆ. ಹಾಗಾದರೆ ಮನೆಯಲ್ಲಿ ಅಣ್ಣತಮ್ಮರದು ಜಗಳ, ಅಣ್ಣತಮ್ಮರದು ಹೊಡೆದಾಟ ಈಗ ನಡೀತಾ ಇದೆ. ನಾವು ಪ್ರತಿ ಒಂದು ಮಹಾಭಾರತದ ಆ ಅಧ್ಯಾಯದಲ್ಲಿ ನೋಡಿದರೆ ಈಗ ಪ್ರತಿ ಒಬ್ಬರ ಮನೆಯಲ್ಲೂ ಮಹಾಭಾರತದವನ ರಣರಂಗವನ್ನು ಆಗಿದೆ. ಹಾಗಾದರೆ ಮಹಾಭಾರತದಲ್ಲಿ ಆ ಭಗವದ್ಗೀತೆಯಲ್ಲಿ ಆ ಪರಮಾತ್ಮ ನಮಗೆ ಏನು ಹೇಳ್ತಾ ಇದ್ದಾನೆ, ಆ ಭಗವದ್ಗೀತೆಯಲ್ಲಿ ವಿಸ್ತಾರವಾಗಿ ಆ ಪರಮಾತ್ಮ ನಮಗೆ ಏನು ತಿಳಿಸ್ತಾ ಇದ್ದಾರೆ, 18 ಅಧ್ಯಾಯದಿಂದ ಏನು ಹೇಳಿದ ಆ ಪರಮಾತ್ಮ 1ನೇ ಅಧ್ಯಾಯದಿಂದ ಹಿಡಿದ 18 ಅಧ್ಯಾಯದವರೆಗೆ ಯೋಗ 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 ಯೋಗದ ಬಗ್ಗೆ ವಿಸ್ತಾರವಾಗಿ ಹೇಳ್ತಾ ಇದ್ದಾನೆ. ವೀಕ್ಷಕರೇ, ಗೀತೆಯ ರಹಸ್ಯ ಇಷ್ಟು ಅತಿ ಅಮೂಲ್ಯವಾಗಿದೆ. ಆ ಪರಮಾತ್ಮ ಕೇವಲ ನಮಗಾಗಿ ಹೇಳ್ತಾ ಇದ್ದಾನೆ. ಆ ಪರಮಾತ್ಮ ಕೇವಲ ನಮಗಾಗಿ ವಿಸ್ತಾರಿಸ್ತಾ ಇದ್ದಾನೆ. ಹಾಗಾದರೆ ಇಂದಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ, ಮಹಾಭಾರತದ ಯುದ್ಧದಲ್ಲಿ ಯಾರ್ಯಾರು ಶೂರರಿದ್ದಾರೆ ಅಂತ ತಿಳಿದುಕೊಳ್ಳೋಣ ಎಂದು ದುರ್ಯೋಧನ ಹೇಳ್ತಾ ಇದ್ದಾನೆ. ಈಗ ಅಕ್ಕನವರು ಇದರ ಬಗ್ಗೆ ವಿವರಿಸುತ್ತಾರೆ. ಅಂದ್ರೆ ಈಗ ಗೀತೆಯಲ್ಲಿ ನಾವೀಗಾಗಲೇ ಇದನ್ನ ತಿಳ್ಕೊಂಡಿದ್ವಿ, ಧರ್ಮಕ್ಷೇತ್ರ ಆಗಿರ್ಬೇಕಾದಂತಹ ಭಾರತ ಭೂಮಿ ಮಹಾಭಾರತದ ಯುದ್ಧದ ಸಮಯದಲ್ಲಿ ಕುರುಕ್ಷೇತ್ರವಾಗ್ತದೆ. ಅಂದ್ರೆ ಕುರುಕ್ಷೇತ್ರ ಆಗಿದೆ ಅಂದ್ರೆ ಅಲ್ಲಿ ಏನ್ ನಡೀತಾ ಇದೆ, ಯುದ್ಧ ನಡೀತಾ ಇದೆ. ಯಾರಿಗೆ ಯುದ್ಧ ನಡೀತಾ ಇದೆ ಅಂದ್ರೆ ಕೇವಲ ಸೋದರ ಪಾಂಡವರು ಬೇರೆಯವರಲ್ಲ, ಕೌರವರು ಕೂಡ ಬೇರೆಯವರಲ್ಲ, ಇಬ್ರು ಒಂದೇ ಕುಟುಂಬದ ಸದಸ್ಯರು. ಸ್ವಂತ ತಂದೆ ಇಬ್ರು ಅಣ್ಣ ತಮ್ಮಂದಿರಾಗಿದ್ದಾರೆ. ಪಾಂಡವರಲ್ಲಿ ತಂದೆ ತಾಯಿಯಾದಂತಹ ಧೃತರಾಷ್ಟ್ರ ಮತ್ತು ಪಾಂಡು ಅಣ್ಣ ತಮ್ಮ. ಈ ರೀತಿ ಅಣ್ಣ ತಮ್ಮಂದಿರ ಫ್ಯಾಮಿಲಿಯಲ್ಲೇ ನಡೀತಾ ಇದೆ ಇಷ್ಟು ದೊಡ್ಡ ಯುದ್ಧ. ಯಾವುದಕ್ಕೋಸ್ಕರ? ರಾಜ್ಯಕ್ಕೋಸ್ಕರ ಅಷ್ಟು ದೊಡ್ಡ ಯುದ್ಧ ಏನ್ ನಡೀತಾ ಇದೆ. ಕೌರವರ ಜೀವನದಲ್ಲಿ ಆಸ್ತಿಯ ಕೊರತೆಯಾಗಿ ಅವರು ಯುದ್ಧ ಮಾಡ್ತಾ ಇಲ್ಲ. ಬೇಕಾದಷ್ಟು ಸಂಪತ್ತಿದೆ, ರಾಜ್ಯ ಇದೆ, ಎಲ್ಲ ಇದೆ. ಆದ್ರೆ ನನಗೆ ಸಿಕ್ಕಿರುವಂಥದ್ದು ನನ್ನ ಸಹೋದರರಿಗೆ ಸಿಗಬಾರದು. ಅವರಿಗೆ ಕಷ್ಟದ ಅನುಭವ ಆಗಬೇಕು, ಅವರಿಗೆ ದುಃಖದ ಅನುಭವ ಆಗಬೇಕು, ಅವ್ರಿಗೆ ಏನೂ ಸಿಗಬಾರ್ದು ಅನ್ನುವಂತಹ ಒಂದೇ ಕಾರಣದಿಂದ ಧೃತರಾಷ್ಟ್ರ ಮತ್ತು ದುರ್ಯೋಧನ ಇಬ್ರು ಸೇರೇನ್ ಮಾಡ್ತಾರೆ, ಇಷ್ಟು ದೊಡ್ಡ ಯುದ್ಧಕ್ಕೆ ಕಾರಣ ಆಗ್ತಾರೆ. ಅವ್ರನ್ನ ಕೂಡಿಸ್ಬೇಕು ಅಂತ ಹೇಳಿ ಪರಮಾತ್ಮ ಎಷ್ಟು ಕಷ್ಟಪಡ್ತಾನೆ. ದುರ್ಯೋಧನಿಗೆ ಹೇಳ್ತಾನೆ, ಬರೀ 5 ಹಳ್ಳಿಯನ್ನ ಬಿಟ್ಕೊಟ್ಬಿಡು, ಯುದ್ಧ ಮಾಡೋದು ಬೇಡ ಅಂತ ಹೇಳಿ. ಬರೀ 5 ಹಳ್ಳಿಯನ್ನ ಬಿಟ್ಕೊಡು, ಯುದ್ಧ ಮಾಡೋದು ಬೇಡ, ನೀನೇ ಎಲ್ಲ ರಾಜ್ಯಕ್ಕೂ ರಾಜನಾಗಿರು, ಆದ್ರೆ ಬರೀ 5 ಹಳ್ಳಿಯನ್ನ ಬಿಡು, ಪಾಂಡವರಿಗೋಸ್ಕರ 5 ಜನರಿಗೆ 5 ಹಳ್ಳಿ ಕೊಡು ಅಂದ್ರೂ ಕೂಡ ದುರ್ಯೋಧನ ಹೇಳ್ತಾನೆ, 5 ಹಳ್ಳಿ ಅಲ್ಲ, ಒಂದು ಸೂಜಿಯಷ್ಟು ಜಾಗ ಕೂಡ ನಾನೇನ್ ಮಾಡೋದಿಲ್ಲ, ಕೊಡೋದಿಲ್ಲ. ನಾನು ಬೇಕಾದ್ರೆ ಯುದ್ಧ ಮಾಡಿ ಸಾಯ್ಲಿಕ್ಕೂ ರೆಡಿ, ಆದ್ರೆ ಅವ್ರಿಗೊಂದು ಸೂಜಿಯಷ್ಟು ಜಾಗ ಕೂಡ ಏನಾಗಬಾರ್ದು, ಸಿಗಬಾರ್ದು ಅನ್ನೋದು ಒಂದು ಗುರಿಯಾಗಿರ್ತದೆ. ಅಂದ್ರೆ ಇವತ್ತು ವರ್ತಮಾನದಲ್ಲೂ ಕೂಡ ಇಂತಹ ದುರ್ಯೋಧನರನ್ನ ನಾವೆಷ್ಟು ಜನರನ್ನ ನೋಡ್ತೀವಿ. ಅಂದ್ರೆ ಇಂಥವ್ರು ಎಷ್ಟು ಜನ ನಮ್ಮ ಜೀವನದಲ್ಲಿ ಸಿಗ್ತಾರೆ. ಸ್ವಂತ ಅಣ್ಣ ತಮ್ಮಂದಿರು, ಅಕ್ಕ ತಂಗಿರು, ಒಂದೇ ಫ್ಯಾಮಿಲಿಯ ಸದಸ್ಯರು, ತಂದೆ ಮಕ್ಕಳು, ಆದ್ರೆ ಆಸ್ತಿಗೋಸ್ಕರ ಈ ರೀತಿ ಹೊಡೆದಾಡ್ತಾ ಇದ್ದಾರೆ. ಜೈಲಿಗೆ ಹೋಗ್ತಾರೆ, ಕೋರ್ಟ್ ಮೆಟ್ಲು ಹತ್ತುತ್ತಾರೆ, ಒಬ್ರನ್ನೊಬ್ರು ಕೊಲೆ ಕೂಡ ಮಾಡಿಬಿಡ್ತಾರೆ ಆಸ್ತಿಗೋಸ್ಕರ. ಅಂದ್ರೆ ಅದೇ ಮಹಾಭಾರತ ಇವತ್ತು ಕೂಡ ಏನಾಗ್ತಾ ಇದೆ,
ಮತ್ತೆ ಪುನರಾವರ್ತನೆ ಆಗ್ತಾ ಇದೆ. ಆಗ್ತಾ ಇದೆ. ಅವತ್ತು ಮಹಾಭಾರತ ಯುದ್ಧದ ಸಮಯದಲ್ಲಿ ಯಾರ್ಯಾರಿದ್ರೋ ಇವತ್ತು ಕೂಡ ಅವರೆಲ್ಲರೂ ಜಗತ್ತಿನಲ್ಲಿ ಇದ್ದಾರೆ ಅಂದಮೇಲೆ ಅದೇ ಮಹಾಭಾರತ ಯುದ್ಧ ಪುನಃ ರಿಪೀಟ್ ಆಗ್ತಾ ಇದೆ ಅನ್ನೋದು 100% ಸತ್ಯ ಅಂತ ಹೇಳಿ ನಾವು ತಿಳ್ಕೊಳ್ಬಹುದಾಗಿದೆ. ಇದ್ರ ಬಗ್ಗೆ ಗೀತೆಯ ಅಧ್ಯಾಯ 1 ಶ್ಲೋಕ 7ರಲ್ಲಿ ದುರ್ಯೋಧನ ಈ ಮಾತನ್ನ ತಿಳಿಸ್ಕೊಡ್ತಾನೆ. ಅಂದ್ರೆ ಈಗ ಶ್ರೀಧರಣ್ಣನವರು ಕೇಳಿದ್ದಾರೆ, ಅಂದ್ರೆ ದುರ್ಯೋಧನ ಯಾವ ಮಾತನ್ನ ಕೇಳ್ತಾನೆ ಅಂದ್ರೆ ನಮ್ಮ ಸೇನೆಯಲ್ಲಿ ಯಾವ ನಾಯಕರು ಇದ್ದಾರೆ, ಯಾರ್ಯಾರು ಶೂರರಿದ್ದಾರೆ, ನಾಯಕರಿದ್ದಾರೆ ಅಂತ. ಅದಕ್ಕೆ ಗೀತೆಯ ಅಧ್ಯಾಯ 1 ಶ್ಲೋಕ 7ರಲ್ಲಿ ದುರ್ಯೋಧನ ಈ ಮಾತನ್ನ ಹೇಳ್ತಾನೆ, ಅಸ್ಮಾಕಂತು ವಿಶಿಷ್ಟಯೇ ತಾನ್ವಿಬೋಧ ದ್ವಿಜೋತ್ತಮ ನಾಯಕ ಮಮ ಸೈನ್ಯಸ್ಯ ಸಂಜ್ಞಾರ್ಥಂ ತನ್ ಭ್ರಮೀವಿತೆ. ಅಂದ್ರೆ ಹೇ ಬ್ರಾಹ್ಮಣ ಶ್ರೇಷ್ಠರೇ, ನಮ್ಮ ಸೇನೆಯಲ್ಲಿ ಯಾರ್ಯಾರು ನಾಯಕರಿದ್ದಾರೆ, ಯಾರ್ಯಾರು ಶೂರವೀರರಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಅಂದ್ರೆ ಯುದ್ಧ ಮೈದಾನದಲ್ಲಿ ನಿಂತ್ಕೊಂಡು ದುರ್ಯೋಧನ ಹೇಳ್ತಾನೆ, ನಮ್ಮ ಸೇನೆಯಲ್ಲಿ ಯಾರ್ಯಾರು ಶೂರವೀರರಿದ್ದಾರೆ, ನಾಯಕರಿದ್ದಾರೆ ಅನ್ನೋದು ನಮಗೆ ಗೊತ್ತಾಗ್ಲಿ, ಆದ್ರೂ ಅವ್ರನ್ನ ನೋಡೋಣ, ತಿಳ್ಕೊಳ್ಳೋಣ ಅಂತ ಹೇಳಿ ಹೇಳ್ತಾನೆ. ಅಂದ್ರೆ ಮಹಾಭಾರತ ಯುದ್ಧದ ಸಮಯದಲ್ಲಿ ಯಾರ್ಯಾರು ಇದ್ರು ಅಂದ್ರೆ ಪಾಂಡವರ ಕಡೆ 5 ಜನ ಪಾಂಡವರಿದ್ರು, ಕೌರವರ ಕಡೆ ಅಕ್ಷೋಣಿ ಸೇನೆನೇ ಇತ್ತು. ಅಕ್ಷೋಣಿ ಸೇನೆ ಕೌರವರ ಕಡೆ ಇತ್ತು, 101 ಜನ ಕೌರವರು ಅಲ್ಲಿದ್ರು. ಅದೇ ರೀತಿ 5 ಜನ ಪಾಂಡವರು ಕೂಡ ಇದ್ರು. ಆದ್ರೆ ಆ 5 ಜನ ಪಾಂಡವರ ಹೆಸರು ಏನಿದೆ ಮತ್ತು 101 ಜನ ಕೌರವರ ಹೆಸರೇನಿದೆ, ಅದು ಹೆಸರು ಅಂದ್ರೆ ಜನ್ಮಕ್ಕೆ ತಕ್ಕಂತೆ ಹೆಸರಾಗದೆ ಅವರ ಕರ್ತವ್ಯಕ್ಕೆ ತಕ್ಕಂತೆ ಗುಣವಾಚಕ ಹೆಸರಾಗಿದೆ. ಗುಣವಾಚಕ ಅಂದ್ರೆ ಅವರಲ್ಲಿ ಎಂತೆಂತಹ ಗುಣಗಳಿದ್ವು ಅಂತಂತ ಹೆಸರನ್ನ ಅವರಿಗೆ ಇಡ್ಲಾಗಿದೆ. ಅಂದ್ರೆ ಹೆಸರು ಅಂದ್ರೆ ಅಂತಹ ವ್ಯಕ್ತಿಗಳಿದ್ರು ಮಹಾಭಾರತದಲ್ಲಿ, ಅದಕ್ಕೆ ಅವರಿಗೆ ಆ ಹೆಸರು ಅಲ್ಲ. ಆಕ್ಚುಲಿ ಇವತ್ತು ಜಗತ್ತಿನಲ್ಲಿ ಎಷ್ಟು ಜನ ಪಾಂಡವರಿದ್ದಾರೋ ಪಾಂಡವರಲ್ಲಿರುವಂತಹ ಆ ಹೆಸರಿನಂತಹ ಗುಣಗಳು ಇವತ್ತು ಪಾಂಡವರಂತಹ ಜನರಲ್ಲಿದ್ದಾರೆ. ಇವತ್ತು ಜಗತ್ತಿನಲ್ಲಿ ಎಷ್ಟು ಜನ ಕೌರವರು ಸಿಗ್ತಾರೋ ಆ ಕೌರವರ ಗುಣವಾಚಕವಾದ ಹೆಸರು ಕೂಡ ಇವತ್ತು ಜಗತ್ತಿನಲ್ಲಿ ನಮಗೆ ಸಿಗ್ತದೆ. ಅಂದ್ರೆ ಅದಕ್ಕೆ ಉದಾಹರಣೆ ಹೇಳಬೇಕಂದ್ರೆ ಪಾಂಡವರ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ಪಾಂಡವರಲ್ಲಿ ಮೊದಲನೇವನು ಧರ್ಮರಾಜ, ಅವನ ಹೆಸರು ಯುಧಿಷ್ಠಿರ. ಯುಧಿಷ್ಠಿರ ಅನ್ನೋ ಶಬ್ದ ಹೇಳ್ತದೆ ಸ್ಥಿರ ಬುದ್ಧಿ, ಸ್ಥಿರತೆ, ಸ್ವಲ್ಪನೂ ಏನಿಲ್ಲ, ಚಂಚಲತೆ ಇಲ್ಲ. ಅಂದ್ರೆ ಯುಧಿಷ್ಠಿರ ಅಂತ ಹೇಳಿ ಯಾರಿಗೆ ಕರಿಬಹುದು ಅಂದ್ರೆ ಯಾರ ಬುದ್ಧಿ ಸದಾ ಕಾಲಕ್ಕೂ ಸ್ಥಿರವಾಗಿರ್ತದೋ ಅಂತವ್ರನ್ನ ನಾವು ಯುಧಿಷ್ಠಿರ ಅಂತ ಕರಿಬಹುದು. ಅಂತಹ ಸ್ಥಿರ ಬುದ್ಧಿ ಉಳ್ಳವರು ಇವತ್ತಿನ ಕಲಿಯುಗದ ಜಗತ್ತಿನಲ್ಲಿ ಎಷ್ಟು ಜನ ಸಿಗ್ತಾರೆ ಅಂತ ನಾವು ನೋಡಿದ್ರೆ, ಈ ಕಲಿಯುಗದಲ್ಲಿ ಸ್ಥಿರ ಬುದ್ಧಿ ಇರೋರು ಒಬ್ರೂ ಇಲ್ಲ. ಒಂದೊಂದು ಸಣ್ಣ ಪುಟ್ಟ ಪರಿಸ್ಥಿತಿ ಬಂದ್ರೂ ಕೂಡ ಬುದ್ಧಿಯಲ್ಲಿ ಸ್ಥಿರತನೇ ಇಲ್ಲ. ಏನ್ ಮಾಡಬೇಕು ಏನ್ ಮಾಡಬಾರ್ದು ಅಂತ ಬಹಳಷ್ಟು ಚಿಂತೆಯನ್ನ ಜನ ಮಾಡ್ತಾರೆ. ಅಂದ್ರೆ ಯುಧಿಷ್ಠಿರನಂತೆ ಸ್ಥಿರ ಬುದ್ಧಿ ಇರೋರು ಇವತ್ತು ಕಲಿಯುಗದಲ್ಲಿ ಎಷ್ಟು ಜನ ಸಿಗಬಹುದು ಅಂದ್ರೆ 100ಕ್ಕೆ 1-2 ಮಾತ್ರ ಏನಾಗ್ತಾರೆ, ಸಿಗಬಹುದು, ಸ್ಥಿರ ಬುದ್ಧಿ ಉಳ್ಳವರು ಸಿಗ್ತಾರೆ. ಅದೇ ರೀತಿ ಪಾಂಡವರಲ್ಲಿ ಸ್ಥಿರ ಬುದ್ಧಿ ಉಳ್ಳವನು ಯುಧಿಷ್ಠಿರ ಅಂತವ್ರು 1-2 ಇವತ್ತು ಸಿಕ್ಕರೆ, ಪಾಂಡವರಲ್ಲಿ 2ನೇವನು ಅಂದ್ರೆ ಭೀಮ. ಭೀಮ ಅಂದ ತಕ್ಷಣ ಅವರು ತೋರಿಸ್ತಾರೆ ಬಾಹುಬಲ, ಎಷ್ಟು ಶಕ್ತಿಶಾಲಿ ಆಗಿದ್ದ. ಆದರೆ ಭೀಮ ಕೂಡ ಗುಣವಾಚಕ ಹೆಸರು. ಬಾಹುಬಲದಿಂದ ಶಕ್ತಿಶಾಲಿ ಆಗಿದ್ದ ಅಂತ ಅವನಿಗೆ ಭೀಮ ಅನ್ನೋ ಹೆಸರಲ್ಲ, ಆತ್ಮ ಬಲದಿಂದ ಶಕ್ತಿಶಾಲಿ ಆಗಿದ್ದ. ಭೀಮ ಅಂತ ವರ್ತಮಾನ ಜಗತ್ತಿನಲ್ಲಿ ಯಾರ್ಯಾರಿಗೆ ಕರಿಬಹುದು ಅಂದ್ರೆ, ಯಾರ ಮನೋಬಲ ಬಹಳ ಸ್ಟ್ರಾಂಗ್ ಇರ್ತದೆ, ಯಾರ ಆತ್ಮಸ್ಥೈರ್ಯ ಬಹಳ ಸ್ಟ್ರಾಂಗ್ ಇರ್ತದೆ, ಅವ್ರನ್ನ ನಾವು ಭೀಮ ಅಂತ ಕರಿಬಹುದು. ಇವತ್ತು ನಾವು ಮಹಾಭಾರತದಲ್ಲಿ ಯಾವ ಭೀಮನ ಚಿತ್ರವನ್ನ ನೋಡ್ತೀವಿ, ಅವನ ಹೈಟ್ ಬಹಳ ಹೈಟ್ ಇರ್ತಾನೆ, 7-8 ಅಡಿ ಹೈಟು. ವೆಯ್ಟ್ ಎಷ್ಟಿರ್ತಾನೆ, ಬಹಳಷ್ಟು kg ಜಾಸ್ತಿ ಇರ್ತಾನೆ, ಅಷ್ಟು ಶಕ್ತಿಶಾಲಿ, ನೋಡ್ಲಿಕ್ಕೆ ದೇಹ ಶಕ್ತಿಶಾಲಿ. ಅಂತಹ ಭೀಮನಂತೆ ದೇಹ ಬೆಳೆಸ್ಕೊಂಡವರು ಬೇಕಾದ್ರೆ ಇವತ್ತು ಕಲಿಯುಗದಲ್ಲಿ ಬೇಕಾದಷ್ಟು ಜನ ಇದ್ದಾರೆ. ದೇಹ ಬೆಳೆಸ್ಕೊಂಡವರು ಬೇಕಾದಷ್ಟು ಜನ ಇದ್ದಾರೆ ಭೀಮನಂತೆ. ಆದ್ರೆ ಅವ್ರ ಮನಸ್ಸು ಭೀಮನಂತೆ ಇದೆನಾ? ಇಲ್ಲ. ಅವ್ರ ಮನಸ್ಸು ಭೀಮನಂತೆ ಇಲ್ಲ ಅಂದ್ರೆ ಸಣ್ಣ ಪುಟ್ಟ ಪರಿಸ್ಥಿತಿಗಳನ್ನು ಇವತ್ತು ಒಳ್ಳೆ ಹೈಟು ವೆಯ್ಟು ಪರ್ಸನಾಲಿಟಿ ಇರೋರಿಗೂ ಎದುರಿಸ್ಲಿಕ್ಕೆ ಆಗ್ತಾ ಇಲ್ಲ. ಒಂದು ಸಣ್ಣ ಶಾಕ್ ಆಗುವಂತಹ ಮಾತು ಹೇಳಿದ್ರೆ ಸಾಕು, ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತದೆ. ಸಣ್ಣ ಪುಟ್ಟ ಮಾತುಗಳಿಗೆ ಹಾರ್ಟ್ ಅಟ್ಯಾಕ್ ಆಗ್ತದೆ ಅಂದ್ರೆ ಬಹಳ ದುಃಖಿಗಳಾಗ್ತಾರೆ, ಅಶಾಂತರಾಗ್ತಾರೆ, ಮೆಂಟಲ್ ಆಗ್ತಾರೆ. ಅಂದ್ರೆ ಶಾರೀರಿಕವಾಗಿ ಎಷ್ಟೇ ಪರ್ಸನಾಲಿಟಿ ಹೈಟು ವೆಯ್ಟು ಇದ್ರೂ ಕೂಡ ಮಾನಸಿಕವಾಗಿ ಅವರು ಬಹಳ ದುರ್ಬಲನೆ ಇದ್ದಾರೆ. ಅವ್ರ ಮನಸ್ಸಿನಲ್ಲಿ ಶಕ್ತಿ ಇಲ್ಲ. ಶಕ್ತಿ ಇರಬೇಕಾಗಿರೋದು ಶರೀರದಲ್ಲಿ ಅಲ್ಲ, ಮೊದಲು ಶಕ್ತಿ ಇರಬೇಕಾಗಿರೋದಲ್ಲಿ ಮನಸ್ಸಿನಲ್ಲಿ ಶಕ್ತಿ ಇರಬೇಕು, ಮನೋಬಲ ಚೆನ್ನಾಗಿರ್ಬೇಕು, ಆತ್ಮಸ್ಥೈರ್ಯ ಚೆನ್ನಾಗಿರ್ಬೇಕು. ಇವತ್ತು ಕಲಿಯುಗದಲ್ಲಿ ಭೀಮನಂತೆ ಆತ್ಮಸ್ಥೈರ್ಯ ಉಳ್ಳವರು, ಮನೋಬಲ ಉಳ್ಳವರು ಎಷ್ಟು ಜನ ಸಿಗಬಹುದು ಅಂತ ಹುಡುಕಿದ್ರೆ ಅವರು ಕೂಡ 100ಕ್ಕೆ 1-2 ಮಾತ್ರ ಸಿಗ್ತಾರೆ ನಮಗೆ ಜಗತ್ತಿನಲ್ಲಿ. ಇನ್ನು ಪಾಂಡವರಲ್ಲಿ 3ನೇವನು ಅಂದ್ರೆ ಅರ್ಜುನ ಅಂತ ಹೇಳಿ ಕರೆಯಲಾಗ್ತದೆ.
ಅರ್ಜುನ ಅಂದ್ರೇನೆ ಅರ್ಥ ಆಗಿದೆ, ಅರ್ಜನೆ ಮಾಡುವಂಥವ್ನು, ತಿಳ್ಕೊಳ್ಳುವಂಥವನು. ಪರಮಾತ್ಮನ ಒಂದೊಂದು ಮಾತಿಗೂ ಹಾಜಿ ಹಾಜಿ, ಆಯ್ತು ಆಯ್ತು, ನೀನ್ ಹೇಗೆ ಹೇಳ್ತೀಯೋ ಹಾಗೆ ನಾನು ಕಾರ್ಯವನ್ನ ಮಾಡ್ತೀನಿ ಅಂತ ಹೇಳಿ ಪ್ರತಿ ಕಾರ್ಯವನ್ನ ಸ್ವೀಕಾರ ಮಾಡಿ, ಪರಮಾತ್ಮ ಹೇಗೆ ಹೇಳ್ತಾನೋ ಹಾಗೆ ಸ್ವೀಕಾರ ಮಾಡಿ ಅದರಂತೆ ನಡೆಯುವಂಥವ್ನು. ಅಂತಹ ಅರ್ಜುನರು ಇವತ್ತು ಕಲಿಯುಗದಲ್ಲಿ ಎಷ್ಟು ಜನ ಸಿಗಬಹುದು? ಆ ಪರಮಾತ್ಮನ ಮಾತಿನಂತೆ ನಡೆಯುವಂಥವ್ರು, ಪರಮಾತ್ಮ ಹೇಳಿದ್ದಕ್ಕೆಲ್ಲ ಆಯ್ತು ಆಯ್ತು ಅಂತ ಅದರಂತೆ ನಡ್ಕೊಂಡು ತಮ್ಮ ಜೀವನದಲ್ಲಿ ಪರಮಾತ್ಮನ ಜ್ಞಾನವನ್ನ ಅರ್ಜನೆ ಮಾಡ್ಕೊಳ್ಳುವಂಥವ್ರು ಕೂಡ ನಮಗೆ ಒಬ್ಬರೋ ಇಬ್ಬರೋ ಮಾತ್ರ ಸಿಗ್ತಾರೆ. ಇನ್ನು ಪಾಂಡವರನಲ್ಲಿ 4ನೇವನು ಅಂದ್ರೆ ನಕುಲ. ನಕುಲ ಅಂದ್ರೆ ಹೇಳಲಾಗ್ತದೆ ಅವನಿಗೆ ಯಾವ ಕುಲನೂ ಇಲ್ಲ, ನಿಯಮದಂತೆ ನಡೆಯುವವನು. ಪರಮಾತ್ಮನ ನಿಯಮವನ್ನ ಬಿಟ್ಟು, ಶ್ರೀಮತವನ್ನ ಬಿಟ್ಟು ಒಂದು ಕಾರ್ಯವನ್ನು ಅವನು ಮಾಡೋದಿಲ್ಲ. ಇವತ್ತು ಪರಮಾತ್ಮ ಹೇಗೆ ಹೇಳ್ತಾನೋ ಹಾಗೆ ನಿಯಮದಂತೆ ಮರ್ಯಾದೆಯಂತೆ ನಡೆಯುವಂತವ್ರು ಎಷ್ಟು ಜನ ಜಗತ್ನಲ್ಲಿ ಸಿಗ್ತಾರೆ? ಅವರು ಕೂಡ ಒಬ್ರೋ ಇಬ್ರೋ ನಕುಲನಂತವ್ರು ಇವತ್ತು ಜಗತ್ನಲ್ಲಿ ಸಿಗ್ತಾರೆ. ಅದೇ ರೀತಿ ಪಾಂಡವರಲ್ಲಿ 5ನೇವನು ಅಂದ್ರೆ ಸಹದೇವ. ಸಹದೇವ ಅಂದ್ರೆ ಅರ್ಥನೇ ಆಗಿದೆ ಸಹಯೋಗವನ್ನ ಕೊಡುವಂತವನು. ಸಹಯೋಗ ಯಾವುದ್ರಲ್ಲಿ ಸಹಯೋಗ ಕೊಡೋನು ಅಂದ್ರೆ ಪ್ರತಿಯೊಂದು ಒಳ್ಳೆಯ ಕಾರ್ಯದಲ್ಲಿ ಸಹಯೋಗ ಕೊಡೋನು. ಯಾವ ರೀತಿ ಸಹಯೋಗ ಕೊಡೋನು ಅಂದ್ರೆ ಯಾವುದು ಅಪೇಕ್ಷೆ ಇಲ್ಲದೆ, ಇಚ್ಛೆ ಇಲ್ಲದೆ ಸಹಯೋಗವನ್ನ ಕೊಡೋನು. ಇವತ್ತು ಜನ ಒಬ್ರು ಇನ್ನೊಬ್ಬರಿಗೆ ಸಹಯೋಗ ಕೊಡ್ತಾರೆ, ಆದ್ರೆ ಸಹಯೋಗ ಕೊಡಬೇಕಾದ್ರೆ ಅವ್ರ ಮನಸ್ಸಿನಲ್ಲಿ ಏನ್ ವಿಚಾರ ಇರ್ತದೆ ಅಂದ್ರೆ ನಾನು ಇವ್ರಿಗೆ ಹೆಲ್ಪ್ ಮಾಡ್ತೀನಿ ಅಂದ್ರೆ ಇವರು ನನಗೇನಾದ್ರೂ ಹೆಲ್ಪ್ ಅನ್ನ ಮಾಡ್ಲಿ ಅನ್ನೋ ಇಚ್ಛೆ ಇರ್ತದೆ. ಈ ರೀತಿ ಇಚ್ಛೆ ಇಟ್ಕೊಳ್ಳದೆ, ಅಪೇಕ್ಷೆ ಇಟ್ಕೊಳ್ಳದೆ ಸಹಯೋಗ ಕೊಡುವವನೇ ಯಾರಾಗಿದ್ದ? ಸಹಯೋಗ ಆಗಿದ್ದ. ಈ ರೀತಿ ಗುಣಗಳುಳ್ಳಂತಹ ಜನ ಇವತ್ತು ಪಾಂಡವರಂತಹ ಗುಣ ಉಳ್ಳವರು, ಸ್ಥಿರ ಬುದ್ಧಿ ಉಳ್ಳವರು, ಮನೋಧೈರ್ಯ ಉಳ್ಳವರು, ಎಲ್ಲದಕ್ಕೂ ಪರಮಾತ್ಮನ ಮಾತಿಗೆ ಹಾಜಿ ಅನ್ನುವಂಥವ್ರು, ನಿಯಮದಂತೆ ನಡೆಯುವವರು, ಎಲ್ಲರಿಗೂ ಸಹಯೋಗ ಕೊಡುವಂಥವ್ರು 100ರಲ್ಲಿ ಒಂದು 5 ಜನ ನಮಗೆ ಸಿಗ್ತಾರೆ. ಆದರೆ ಅದೇ ರೀತಿ ಕೌರವರ 101 ಹೆಸರು ಕೂಡ ಅದು ಗುಣವಾಚಕ. ಕೌರವರು 101 ಜನ ಇದ್ರು ಅಂತಲ್ಲ, ಇವತ್ತು ಜಗತ್ತೇ ಕೌರವರ ರಾಜ್ಯ ಆಗಿದೆ. ಈ ಕೌರವರ ರಾಜ್ಯ ಆಗಿರೋ ಜಗತ್ತಿನಲ್ಲಿ ಒಬ್ಬೊಬ್ಬ ಕೌರವನ ಹೆಸರು ಕೂಡ ಗುಣವಾಚಕ. ಮೊದಲನೇವನ ಹೆಸರೇ ದುರ್ಯೋಧನ. ಹೆಸರೇ ಹೇಳ್ತದೆ ದುರ್ಯೋಧನ. ದುರ್ಯೋಧನ ಅನ್ನೋ ಶಬ್ದದ ಅರ್ಥನೇ ಆಗಿದೆ ಧರ್ಮದ ದುರುಪಯೋಗವನ್ನ ಮಾಡ್ಕೊಳ್ಳೋರು. ಇವತ್ತು ಜಗತ್ತಿನಲ್ಲಿ ಧರ್ಮವನ್ನ ದುರುಪಯೋಗಕ್ಕೆ ಉಪಯೋಗ ಮಾಡೋ ಎಷ್ಟು ಜನ ದುರ್ಯೋಧನರು ನಮಗೆ ಸಿಗ್ತಾರೆ? ಇಡೀ ವಿಶ್ವನೇ ಅಂತ ಹೆಸರು ಧರ್ಮ, ಆದ್ರೆ ಧರ್ಮವನ್ನೇ ಏನ್ ಮಾಡ್ಕೊಳ್ತಾ ಇದ್ದಾರೆ? ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಇಂತಹ ದುರ್ಯೋಧನರು ಮನೆಯಲ್ಲೂ ನಮಗೆ ಸಿಗ್ತಾರೆ. ಇನ್ನು ದುರ್ಯೋಧನರಲ್ಲಿ 2ನೇವನು ಅಂದ್ರೆ ದುಶ್ಯಾಸನ. ದುಶ್ಯಾಸನ ಅಂದ್ರೆ ಅರ್ಥನೇ ಆಗಿದೆ ಅವನಿಗೆ ಅನುಶಾಸನ ಮಾಡ್ಲಿಕ್ಕೆ ಬರೋದಿಲ್ಲ. ಅಹಿತಕರ ಶಾಸನವನ್ನ ರಚನೆ ಮಾಡುವಂತವ್ರು, ಕೆಟ್ಟ ಕೆಟ್ಟ ಶಾಸನಗಳನ್ನ ರಚನೆ ಮಾಡುವಂತವ್ರು, ಅತ್ಯಾಚಾರ, ಅನಾಚಾರ ಇಂತಹ ಶಾಸನಗಳನ್ನ ಯಾರು ರಚನೆ ಮಾಡ್ತಾರೋ ಅವರನ್ನೆಲ್ಲ ದುಶ್ಯಾಸನರು. ಆಳುವಂತ ರಾಜರು ಇವರೆಲ್ಲ ಇವತ್ತು. ಆದರೆ ಎಂತಹ ಶಾಸನಗಳನ್ನ ನಿರ್ಮಾಣ ಮಾಡ್ತಾರಂದ್ರೆ ಕೆಟ್ಟ ಕೆಟ್ಟ ಶಾಸನಗಳನ್ನ ನಿರ್ಮಾಣ ಮಾಡುವಂತವ್ರು. ಇಂಥವ್ರು ಕೂಡ ಇವತ್ತು ಪ್ರತಿಯೊಂದು ರಾಜ್ಯದಲ್ಲೂ ಬೇಕಾದಷ್ಟು ಜನ ದುಶ್ಯಾಸನಂತವ್ರು ಆರಾಮಾಗಿ ನಮಗೆ ಸಿಗ್ತಾರೆ, ಆಳ್ತಾ ಇದ್ದಾರೆ. ಇನ್ನು 3ನೇವನು ಅಂದ್ರೆ ದುರ್ಮುಖ. ದುರ್ಮುಖ ಅಂತ ಯಾರಿಗೆ ಕರೀತಾರೆ ಅಂದ್ರೆ ಯಾರು ಗೋಮುಖ ವ್ಯಾಘ್ರರು. ಹೊರಗಡೆಯಿಂದ ನೋಡ್ಲಿಕ್ಕೆ ಒಂದ್ ರೀತಿ ಇರ್ತಾರೆ, ಒಳಗಡೆಯಿಂದ ಬೇರೆನೆ ಮಾಡ್ತಾ ಇರ್ತಾರೆ. ಅಂದ್ರೆ ತಮ್ಮ ಜೀವನದಲ್ಲಿ ಯಾವ ರೀತಿ ಜ್ಞಾನ ಇದೆನೋ ಆ ರೀತಿ ನಡೆಯುವಂತವ್ರು ಇಲ್ಲ. ಅಂದ್ರೆ ಒಳಗೊಂದು ಹೊರಗೊಂದು, ಹೊರಗಡೆಯಿಂದ ಬಹಳ ಒಳ್ಳೆಯವರು ಅನಿಸ್ತಿರ್ತಾರೆ, ಒಳಗಡೆಯಿಂದ ಬಹಳ ಕೆಟ್ಟದ್ದನ್ನ ಮಾಡ್ತಾ ಇರ್ತಾರೆ. ಆ ರೀತಿ ಗೋಮುಖ ವ್ಯಾಘ್ರರು ಇವತ್ತು ಜಗತ್ತಿನಲ್ಲಿ ಬೇಕಾದಷ್ಟು ಜನ ಸಿಗ್ತಾರೆ. ಅದೇ ರೀತಿ ದುರ್ಮದ ಅಂತ ಹೇಳಿ ಕರೆಯಲಾಗ್ತದೆ. ದುರ್ಮದ ಅಂದ್ರೆ ಜಗತ್ತಿನಲ್ಲಿ ಏನೆಲ್ಲ ಇದೆನೋ ಅದು ನನಗೇ ಬೇಕು, ಎಲ್ಲ ನಂದೇ ರಾಜ್ಯ, ಯಾರಿಗೂ ಏನು ಸಿಗಬಾರದು, ಎಲ್ಲ ಯಾರಿಗ್ ಸಿಗಬೇಕು? ನನಗೇ ಸಿಗಬೇಕು ಅನ್ನುವಂತಹ ದುರ್ಮದನಂತವರು ಕೂಡ ಇವತ್ತು ಜಗತ್ನಲ್ಲಿ ಬೇಕಾದಷ್ಟು ಜನ ಸಿಗ್ತಾರೆ. ಈ ರೀತಿ 100 ಜನ ಕೌರವರ ಹೆಸರು ದು ಇಂದನೇ ಸ್ಟಾರ್ಟ್ ಆಗ್ತದೆ. ದುರ್ಯೋಧನ, ದುಶ್ಯಾಸನ, ದುರ್ಮುಖ, ದುಧರ್ಮ, ದುಶ್ಶಲೆ, ಈ ರೀತಿ ಏನ್ ಹೆಸರಿದ್ದಾವೆ ಆ ಎಲ್ಲ ದು ಅಂದ್ರೇನೆ ದುರ್ಗುಣಗಳ ಸಂಕೇತ. ದು ಅನ್ನೋ ಶಬ್ದ ಎಲ್ಲಿ ಬಳಸ್ತೀವಿ? ದುರ್ಗುಣ, ದುರ್ಬಲತೆ ಅನ್ನುವಲ್ಲಿ ದು ಶಬ್ದವನ್ನ ಬಳಸ್ತೀವಿ. ಅಂದ್ರೆ ಕೆಟ್ಟದ್ರ ವಾಚಕ ಏನಾಗಿದೆ? ದು ಅನ್ನೋ ಹೆಸರು. ಇವತ್ತು ಕೌರವರು ಎಷ್ಟು ಜನ ಇಂಥವ್ರು ನಮಗೆ ಸಿಗ್ಬೋದು? ದುರ್ಯೋಧನ, ದುಶ್ಯಾಸನಂತವ್ರು ಅಂದ್ರೆ ಮನೆಯಲ್ಲೂ ದುರ್ಯೋಧನಂತವ್ರು ಇದ್ದಾರೆ, ಮನೆಯಲ್ಲೂ ದುಶ್ಯಾಸನಂತವ್ರು ಇದ್ದಾರೆ, ಇವತ್ತು ಮನೆಯಲ್ಲೂ ಶಕುನಿ ಅಂತವ್ರು ಇದ್ದಾರೆ. ಅಲ್ಲಿ ಒಂದು ಮಹಾಭಾರತದ ಕಥೆ ಆಯ್ತು. ಯಾರಿಂದ ಆಯ್ತು ಅಂದ್ರೆ ಒಬ್ಬ ಶಕುನಿಯಿಂದ ಆಯ್ತು, ಒಬ್ಬ ದುರ್ಯೋಧನನಿಂದ ಆಯ್ತು, ಒಬ್ಬ ದುಶ್ಯಾಸನಿಂದ ಮಹಾಭಾರತದ ಒಂದು ದೊಡ್ಡ ಕಥೆನೇ ನಿರ್ಮಾಣ ಆಯ್ತು.
ಇವತ್ತು ಮನೆ ಮನೆಯಲ್ಲೂ ನಮಗೆ ದುರ್ಯೋಧನರು ಸಿಗ್ತಾರೆ, ದುಶ್ಯಾಸನರು ಸಿಗ್ತಾರೆ, ಶಕುನಿನೂ ಸಿಗ್ತಾರೆ. ಇವರೆಲ್ಲ ಇವತ್ತು ಮನೆ ಮನೆಯಲ್ಲೂ ಇದ್ದಾರೆ ಅಂದಮೇಲೆ ದ್ರೌಪದಿ ಅಂತವರು ಮನೆ ಮನೆಯಲ್ಲೂ ಇದ್ದಾರೆ, ಪಾಂಡವರಂತವರು ಮನೆ ಮನೆಯಲ್ಲೂ ಇದ್ದಾರೆ ಅಂದಮೇಲೆ ಇವತ್ತು ಮನೆ ಮನೆದು ಒಂದೊಂದು ಮಹಾಭಾರತ ನಡೀತಾ ಇದೆ. ಒಂದೊಂದು ಮನೆ ಕತೆ ಏನಾಗಿದೆ ಇವತ್ತು ಮಹಾಭಾರತ, ಒಂದೊಂದು ಮಹಾಭಾರತ. ಯಾಕೆಂದ್ರೆ ಕೆಟ್ಟದ್ದನ್ನ ಮಾಡೋರು ಇವತ್ತು ಕಲಿಯುಗದಲ್ಲಿದ್ದಾರೆ, ಒಳ್ಳೆದನ್ನ ಮಾಡುವಂತವರು ಕೂಡ ಕಲಿಯುಗದಲ್ಲಿದ್ದಾರೆ. ಅಲ್ಲಿ ಒಂದು ಬಾರಿ ಯುದ್ಧ ನಡೀತು, ಇಲ್ಲಿ ದಿನಾ ಮಹಾಭಾರತ ನಡೀತಾ ಇದೆ. ಕೆಲವರು ಹೇಳ್ತಾರೆ ನಮ್ಮ ಮನೇದೇನ್ ಕೇಳ್ತಿರ್ ಬಿಡ್ರಿ, ನಮ್ಮ ಮನೇನೆ ಒಂದ್ ದೊಡ್ಡ ಮಹಾಭಾರತ ಅಂತ. ದಿನನಿತ್ಯ ಮಹಾಭಾರತ, ದಿನಾ ಜಗಳ, ದಿನಾ ಅಶಾಂತಿ, ದಿನಾ ಕೊಲೆ ಸುಲಿಗೆ, ಕೆಟ್ಟದ್ದು. ಬರೀ ಅಣ್ಣ ತಮ್ಮಂದಿರು ಸಣ್ಣ ಪುಟ್ಟ ವಿಷಯಗಳಿಗೆ ಜಗಳ ಆಡ್ತಾರೆ, ಸಣ್ಣ ಪುಟ್ಟ ವಿಷಯಗಳಿಗೆ ಕೋರ್ಟ್ ಮೆಟ್ಲು ಹತ್ತುತ್ತಾರೆ, ಸಣ್ಣ ಪುಟ್ಟ ವಿಷಯಗಳಿಗೆ ಒಬ್ರನ್ನೊಬ್ರು ಕೊಲೆ ಮಾಡ್ತಾರೆ. ಅದೇ ಒಂದು ಸಮಯದಲ್ಲಿ ಇದೇ ಭಾರತದಲ್ಲಿ ರಾಮರಾಜ್ಯ ಇತ್ತು. ಆ ರಾಮರಾಜ್ಯ ಇದ್ದಾಗ ಅಣ್ಣ ತಮ್ಮಂದಿರು ಒಬ್ರಿಗೊಬ್ರು ಜೀವ ಕೊಡ್ಲಿಕ್ಕೂ ರೆಡಿ. ಯಾವ ರೀತಿ ಭರತನ ಬಗ್ಗೆ ಕೇಳ್ತೀವಿ ನಾವು, ರಾಮ ಇಲ್ಲ ಅಂದ ತಕ್ಷಣ ತಾನು ಸನ್ಯಾಸಿ ಆಗ್ಬಿಟ್ಟ, ತಾನು ರಾಜ್ಯವನ್ನ ತ್ಯಾಗ ಮಾಡದ. ಲಕ್ಷ್ಮಣನ ಬಗ್ಗೆ ಕೇಳ್ತೀವಿ, ರಾಮನಿಗೋಸ್ಕರ ಪತ್ನಿ ರಾಜ್ಯ ಎಲ್ಲ ಬಿಟ್ಟು ಕಾಡಿಗೆ ಹೋದ. ಅಂದ್ರೆ ಸೋದರಿಗೋಸ್ಕರ ಏನ್ ಬೇಕಾದ್ರೂ ತ್ಯಾಗ ಮಾಡುವಂತಹ ಜಗತ್ತು ಇದೇ ಭಾರತದಲ್ಲಿತ್ತು. ಇವತ್ತು ಇದೇ ಭಾರತ ಭೂಮಿ ಮಹಾಭಾರತ ಯುದ್ಧ ಭೂಮಿ ಆಗ್ಬಿಟ್ಟಿದೆ. ಸೆಕೆಂಡ್ ಎಲ್ರು ಏನ್ ಮಾಡ್ತಾ ಇದ್ದಾರೆ, ಅದೇ ಮಹಾಭಾರತದ ಯುದ್ಧದಲ್ಲಿ ನಡೆದ ಯುದ್ಧವನ್ನ ಇವತ್ತು ಕೂಡ ಪುನಃ ಮಾಡ್ತಾ ಇದ್ದಾರೆ. ಮತ್ತೆ ಅದೇ ಮಹಾಭಾರತ ಯುದ್ಧ ನಡೀತಾ ಇದೆ ಅಂದ್ರೆ ಪುನಃ ಮತ್ತೆ ಯಾವುದರ ಅವಶ್ಯಕತೆ ಇದೆ ಅಂದ್ರೆ ಆ ಮಹಾಭಾರತ ಯುದ್ಧದ ಸಮಯದಲ್ಲಿ ಭಗವಂತ ಏನು ಗೀತೆಯನ್ನ ಉಪದೇಶ ಮಾಡಿದ್ನೋ ಇವತ್ತು ಕೂಡ ಪುನಃ ಅದೇ ಗೀತೆಯ ಉಪದೇಶದ ಅವಶ್ಯಕತೆ ಎಲ್ರಿಗೂ ಇದೆ. ಯಾಕಂದ್ರೆ ಈ ಮಹಾಭಾರತ ಯುದ್ಧ ಶಾಂತ ಆಗಬೇಕಂದ್ರೆ ಪುನಃ ಭಗವಂತ ಏನ್ ಮಾಡ್ಬೇಕಾಗಿದೆ, ಗೀತೆಯ ಉಪದೇಶವನ್ನ ಮಾಡ್ಬೇಕು. ಯಾಕಂದ್ರೆ ಜಗತ್ತಿನ ತುಂಬಾ ಕೌರವರು ಇದ್ದಾರೆ, ಪಾಂಡವರು ಕೂಡ ಇದ್ದಾರೆ. ಪಾಂಡವರ ಸಂಖ್ಯೆ ಕಡಿಮೆ ಇದೆ, ಕೌರವರ ಸಂಖ್ಯೆ ಅಕ್ಷೋಣಿ ಸೈನ್ಯಷ್ಟಿದೆ. ಇವತ್ತು ಅಂತಹ ಕೌರವರು ಹೋಗಿ ಮತ್ತೆ ಪಾಂಡವರ ರಾಜ್ಯ ಬರ್ಬೇಕಂದ್ರೆ ಪುನಃ ಭಗವಂತ ಏನ್ ಮಾಡ್ಬೇಕು, ಇವತ್ತು ಗೀತೆಯ ಉಪದೇಶವನ್ನ ಮಾಡ್ಬೇಕಾಗ್ತದೆ ಅನ್ನೋದನ್ನ ನಾವು ಬಹಳ ಸುಂದರವಾಗಿ ಭಗವದ್ಗೀತೆಯಿಂದ ಅರ್ಥ ಮಾಡ್ಕೊಳ್ಬಹುದಾಗಿದೆ. ಈಗ ಮಣಿಯಕ್ಕನವರಿಗೆ ಇನ್ನೊಂದು ಪ್ರಶ್ನೆ. ಎರಡು ಸೈನ್ಯದ ಮಧ್ಯದಲ್ಲಿ ರಥವನ್ನು ನಿಂದ್ರಿಸ ಅಂತ ಹೇಳುವ ಅರ್ಜುನ ಹೇಳಿದ, ಈಗ ಅಕ್ಕನವರು ಇದರ ಬಗ್ಗೆ ವಿವರಿಸುತ್ತಾರೆ. ಅಂದ್ರೆ ಗೀತೆಯಲ್ಲಿ ಅಂದ್ರೆ ಯಾವಾಗ ದುರ್ಯೋಧನ ತನ್ನ ಸೇನೆಯ ನಾಯಕರನ್ನ ನೋಡು ಅಂತ ಹೇಳ್ತಾನೆ, ದುರ್ಯೋಧನ ಸೇನೆಯಲ್ಲಿ ಇದ್ದವರೆಲ್ಲ ಯಾರು, ದುಶ್ಯಾಸನ ಅಂದ್ರೆ ಕೆಟ್ಟ ಶಾಸನವನ್ನ ಮಾಡುವಂತವ್ರು, ಧರ್ಮವನ್ನ ದುರುಪಯೋಗ ಮಾಡುವಂತವ್ರು, ಗೋಮುಖ ವ್ಯಾಘ್ರರು ಎಲ್ಲ ಕೆಟ್ಟವರು ಯಾರ ಸೇನೆಯಲ್ಲಿದ್ರು, ದುರ್ಯೋಧನನ ಸೈನ್ಯಲ್ಲಿದ್ರು. ಇವತ್ತು ಕೂಡ ನಾವು ಕಲಿಯುಗಕ್ಕೆ ಹೋಲಿಕೆ ಮಾಡಿ ನೋಡಿದ್ರೆ ಈ ಕಲಿಯುಗದಲ್ಲೂ ಕೂಡ 100ರಲ್ಲಿ 5 ಜನ ಮಾತ್ರ ಪಾಂಡವರಂತವ್ರು ನಮಗೆ ಸಿಗ್ತಾರೆ. ಇನ್ನು 95% ಯಾರು ಸಿಗ್ತಾರೆ ನಮಗೆ, ದುರ್ಯೋಧನ ದುಶ್ಯಾಸನಂತವ್ರು ಸಿಗ್ತಾರೆ, ಶಕುನಿ ಅಂತವ್ರು ಸಿಗ್ತಾರೆ. ಅಂದ್ರೆ ಪುನಃ ಅದೇ ಮಹಾಭಾರತ ಯುದ್ಧ ನಮ್ಮ ಮುಂದೆ ನಡೀತಾ ಇದೆ ಅಂತ ಇವತ್ತು ನಮಗೆ ಅನುಭವ ಆಗ್ತಾ ಇದೆ. ಅದಕ್ಕೋಸ್ಕರ ಈಗಲೂ ಕೂಡ ಶ್ರೀಧರಣ್ಣನವರು ಬಹಳ ಸುಂದರ ಪ್ರಶ್ನೆಯನ್ನ ಕೇಳಿದ್ದಾರೆ, ಎರಡೂ ಸೇನೆಯ ಮಧ್ಯದಲ್ಲಿ ನನ್ನ ರಥವನ್ನ ನಿಲ್ಲಿಸು. ಅಂದ್ರೆ ಗೀತೆಯ ಅಧ್ಯಾಯ 1ರ ಶ್ಲೋಕ 21ರಲ್ಲಿ ಅರ್ಜುನ ಈ ಮಾತನ್ನ ಹೇಳ್ತಾನೆ ಪರಮಾತ್ಮನಿಗೆ, ಸೇನೆಯೋರ್ ಬಯೋರ್ ಮಧ್ಯೆ ರಥಂ ಸ್ಥಾಪಯ ಮಚ್ಚುತ. ಅಂದ್ರೆ ಎರಡೂ ಸೇನೆಯ ಮಧ್ಯದಲ್ಲಿ ಹೋಗಿ ನನ್ನ ರಥವನ್ನ ನಿಲ್ಲಿಸು. ಅರ್ಜುನ ಹೇಳ್ತಾನೆ ಯಾಕೆ ರಥವನ್ನ ನಿಲ್ಲಿಸು ಅಂತ ಹೇಳ್ತಾನೆ ಅಂದ್ರೆ ಆ ಸೇನೆಯಲ್ಲಿ ಯಾರ್ಯಾರಿದ್ದಾರೆ, ಈ ಸೇನೆಯಲ್ಲಿ ಯಾರ್ಯಾರಿದ್ದಾರೆ ಇಬ್ರು ನಾನೇನ್ ಮಾಡ್ಬೇಕು, ನೋಡ್ಬೇಕು. ಯಾವುದಕ್ಕೋಸ್ಕರ ನೋಡ್ಬೇಕು ಅಂದ್ರೆ ಈ ಸೇನೆಯಲ್ಲಿ ಎಷ್ಟು ಜನ ನಾಯಕರು ನಿಂತಿದ್ದಾರೋ ಕೌರವರ ಸೇನೆಯಲ್ಲಿ, ಆ ಕೌರವರ ಸೇನೆಯಲ್ಲಿರುವಂತಹ ನಾಯಕರಲ್ಲಿ ನನ್ನ ಜೊತೆಗೆ ಯುದ್ಧ ಮಾಡ್ಲಿಕ್ಕೆ ಯಾರ್ಯಾರು ಯೋಗ್ಯರಿದ್ದಾರೆ. ಅಂದ್ರೆ ಅರ್ಜುನ ತನ್ನನ್ನು ತಾನೇ ಏನ್ ತಿಳ್ಕೊಂಡಿದ್ದಾನೆ, ಬಹಳ ಶಕ್ತಿಶಾಲಿ, ನನ್ನಷ್ಟು ಶಕ್ತಿಶಾಲಿ ಯಾರು ಇಲ್ಲ ಅಂತ ಅರ್ಜುನ ತಿಳ್ಕೊಂಡಿದ್ದಾನೆ. ಹಾಗಿದ್ರೆ ನನ್ನ ಜೊತೆಗೆ ಯುದ್ಧ ಯಾರ್ಯಾರು ಮಾಡೋ ಯೋಗ್ಯತೆ ಇದೆ ಅವ್ರನ್ನ ನಾನು ಆರಿಸ್ಕೊಳ್ತೀನಿ, ನಾನ್ ಚಾಯ್ಸ್ ಮಾಡ್ಕೊಳ್ತೀನಿ. ಅದಕ್ಕೆ ನನ್ನ ರಥವನ್ನ ಎಲ್ಲಿ ನಿಲ್ಸು, ಎರಡು ಸೈನ್ಯ ಮಧ್ಯದಲ್ಲಿ ನಿಲ್ಲಿಸು ಅಂತ ಹೇಳಿ ಅರ್ಜುನ ಹೇಳ್ತಾರೆ. ವರ್ತಮಾನ ಸಮಯದಲ್ಲೂ ಕೂಡ ಅದೇ ಯುದ್ಧ ಭೂಮಿಯಲ್ಲಿ ನಾವೆಲ್ಲ ನಿಂತಿದ್ದೀವಿ. ಇವತ್ತು ನಮ್ಮ ಮುಂದೆ ಕೂಡ ಯುದ್ಧ ನಡೀತಾ ಇದೆ. ನಮ್ಮ ಕಡೆ ನಮ್ಮ ಮುಂದೆನೂ ಅದೇ ಕೌರವರ ಸೇನೆನೂ ಇದೆ, ಪಾಂಡವರ ಸೇನೆನೂ ಇದೆ. ಹಾಗಿದ್ರೆ ಯಾವ ಯುದ್ಧವನ್ನ ನಾವು ಮಾಡ್ತಾ ಇದ್ದೀವಿ ಅಂದ್ರೆ ಇಲ್ಲಿ ನಾವು ಹಿಂಸಕ ಯುದ್ಧವನ್ನ ಮಾಡ್ತಾ ಇಲ್ಲ. ಕಲಿಯುಗದಲ್ಲಿ ನಾವು ಮಾಡ್ತಾ ಇರೋದು ಮನೋಯುದ್ಧವಾಗಿದೆ. ಯಾಕೆಂದ್ರೆ ಇಡೀ ಭಗವದ್ಗೀತೆಯಲ್ಲೂ ಕೂಡ ಭಗವಂತ ನಮಗೆ ಸ್ಪಷ್ಟಪಡಿಸೋದು ಯಾವುದ್ರ ಬಗ್ಗೆ ಅಂದ್ರೆ ಮನಸ್ಸಿನ ಯುದ್ಧದ ಬಗ್ಗೆನೇ ಸ್ಪಷ್ಟಪಡಿಸ್ತಾರೆ. ಅಂದ್ರೆ ಮನಸ್ಸನ್ನ ಹೇಗೆ ಗೆಲ್ಲಬೇಕು, ಮನಸ್ಸನ್ನ ಭಗವಂತನ ಜೊತೆಗೆ ಹೇಗೆ ಜೋಡಿಸ್ಬೇಕು, ಮನಸ್ಸಿನ ಚಂಚಲತೆಯನ್ನು ಹೇಗೆ ಸಮಾಪ್ತಿ ಮಾಡಬೇಕು, ಕೆಟ್ಟ ಗುಣಗಳ ಮೇಲೆ ವಿಜಯವನ್ನ ಹೇಗೆ ಪಡ್ಕೊಳ್ಬೇಕು
ಅಂದ್ರೆ ಇವತ್ತಿನ ವರ್ತಮಾನ ಜೀವನದಲ್ಲಿ ನಮ್ಮ ಮನಸ್ಸಿನೊಳಗಡೆ ಒಂದು ಯುದ್ಧ ನಡೀತಾ ಇದೆ. ಯಾವ ಯುದ್ಧ ನಡೀತಾ ಇದೆ ಅಂದ್ರೆ ಒಳ್ಳೆ ಗುಣಗಳಿಗೂ ಮತ್ತು ಕೆಟ್ಟ ಗುಣಗಳಿಗೂ. ಒಂದು ಕಡೆ ಒಳ್ಳೆಯ ದೈವಿ ಗುಣಗಳು, ಪಾಂಡವರಂತಹ ಗುಣಗಳು, ಇನ್ನೊಂದು ಕಡೆ ಅಸುರರಂತಹ ಕೌರವರಂತಹ ಕೆಟ್ಟ ಗುಣಗಳು. ಇವತ್ತು ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿನಲ್ಲಿ ಕಾಮ, ಕ್ರೋಧ, ಮೋಹ, ಲೋಭ, ಅಹಂಕಾರ, ಈರ್ಷೆ, ದ್ವೇಷ, ತಿರಸ್ಕಾರ ಇಂತಹ ಅನೇಕ ಕೆಟ್ಟ ಗುಣಗಳಿದ್ದಾವೆ. ಆ ಕೆಟ್ಟ ಗುಣಗಳೇನು ಮನಸ್ಸಿನಲ್ಲಿ ಕುತ್ಕೊಂಡಿದ್ದಾವೆ, ಆ ಕೆಟ್ಟ ಗುಣಗಳಿಗೂ ಮತ್ತು ಗೀತೆಯಲ್ಲಿ ಭಗವಂತ ಅವುಗಳನ್ನ ಗೆಲ್ಲಬೇಕು ಅನ್ನುವಂತಹ ಮಾತು ಏನ್ ಹೇಳ್ಕೊಡ್ತಾ ಇದ್ದಾರೆ, ಆ ಒಳ್ಳೆಯ ಗುಣಗಳಿಗೂ ನಮ್ಮಲ್ಲಿ ಏನ್ ನಡೀತಾ ಇದೆ, ವ್ಯತ್ಯಾಸ, ಯುದ್ಧ ನಡೀತಾ ಇದೆ. ಆ ಯುದ್ಧವನ್ನ ನಾವು ನಡೆಸ್ತಾ ಇದ್ದೀವಿ. ನಾವು ಏನಾಗಿದ್ದೀವಿ, ಎರಡು ಸೇನೆಯ ಮಧ್ಯದಲ್ಲಿ ನಿಂತಿದ್ದೀವಿ. ಯಾವ ಸೇನೆ? ಒಂದು ಕಡೆ ಕೆಟ್ಟ ಗುಣ ಉಳ್ಳವರು, ಇನ್ನೊಂದು ಕಡೆ ಒಳ್ಳೆ ಗುಣ. ಇವತ್ತು ಕಲಿಯುಗದಲ್ಲೂ ನಮಗಿಬ್ರು ಸಿಗ್ತಾರೆ. ಒಂದು ಕಡೆ ಕೌರವರಂತ ಗುಣವುಳ್ಳವರು, ದುರ್ಯೋಧನ, ದುಶ್ಯಾಸನ, ಶಕುನಿ ಅಂತ ಗುಣವುಳ್ಳವರು, ಇನ್ನೊಂದು ಕಡೆ ಧರ್ಮರಾಜನಂತಹ ಗುಣವುಳ್ಳವರು, ಭೀಮನಂತಹ ಗುಣ, ಅರ್ಜುನನಂತಹ ಗುಣವುಳ್ಳವರು. ಅಂದ್ರೆ ಈ ಕಲಿಯುಗದಲ್ಲೂ ನಾವು ಎರಡೂ ಸೇನೆಯನ್ನು ನೋಡ್ತಾ ಇದ್ದೀವಿ. ಒಳ್ಳೆ ಗುಣ ಇರೋರ್ನು ನೋಡ್ತಾ ಇದ್ದೀವಿ, ಕೆಟ್ಟ ಗುಣ ಇರೋರ್ನು ನೋಡ್ತಾ ಇದ್ದೀವಿ. ಹೊರಗಡೆ ನೋಡಿ ಯುದ್ಧ ಮಾಡೋದಕ್ಕಿಂತ ಜಾಸ್ತಿ ಇವತ್ತು ನಮ್ಮ ಮನಸ್ಸಿನೊಳಗಡೆನೂ ಏನಾಗ್ತಾ ಇದೆ, ಇವೆರಡಕ್ಕೂ ಯುದ್ಧ ನಡೀತಾ ಇದೆ, ಒಳ್ಳೇದು ಮತ್ತು ಕೆಟ್ಟದ್ದು. ಇದೆರಡನ್ನೂ ನಾವು ಒಳಗಡೆ ಮನಸ್ಸಿನಲ್ಲೂ ನೋಡ್ತಾ ಇದ್ದೀವಿ. ನಮ್ಮ ಮನಸ್ಸಿನೊಳಗಡೆ ಇವೆರಡಕ್ಕೂ ಏನ್ ನಡೀತಾ ಇದೆ, ಕಂಟಿನ್ಯೂಸ್ ಆಗಿ ಯುದ್ಧ ನಡೀತಾ ಇದ್ದೀವಿ. ಒಂದ್ ವೇಳೆ ನಾವು ನಮ್ಮಲ್ಲಿರೋ ಒಳ್ಳೇದು ಸೋತು ಕೆಟ್ಟದ್ದು ಗೆಲ್ತು ಅಂದ್ರೆ ನಾವು ಕೌರವರಂತವ್ರಾಗ್ಬಿಡ್ತೀವಿ. ಒಂದ್ ವೇಳೆ ನಮ್ಮಲ್ಲಿ ಕೆಟ್ಟದ್ದನ್ನ ನಾವು ಸೋಲಿಸಿ ನಾವು ಒಳ್ಳೇದ್ರ ಮೇಲೆ ವಿಜಯವನ್ನ ಪಡ್ಕೊಂಡು ಒಳ್ಳೆಯರಾದ್ವಿ ಅಂದ್ರೆ ನಾವು ಪಾಂಡವರಾಗ್ಬಿಡ್ತೀವಿ. ಅಂದ್ರೆ ನಮ್ಮ ಮನಸ್ಸಿನಲ್ಲೂ ನಿರಂತರ ಏನಾಗ್ತಾ ಇದೆ, ಈ ಎರಡೂ ಪ್ರಕಾರದ ಯುದ್ಧಗಳು ನಡೀತಾ ಇದೆ. ಯಾವಾಗ ಅರ್ಜುನ ಎರಡೂ ಸೇನೆಯ ಮಧ್ಯದಲ್ಲಿ ರಥವನ್ನ ನಿಲ್ಲಿಸು, ನಾನ್ ನೋಡ್ಕೊಳ್ತೀನಿ, ನನ್ನ ಜೊತೆಗೆ ಯುದ್ಧ ಮಾಡುವಂತವ್ರು ಯಾರ್ಯಾರಿದ್ದಾರೆ. ಹಾಗೆ ಇವತ್ತು ಕೂಡ ಪರಮಾತ್ಮನಿಂದ ಭಗವದ್ಗೀತೆಯನ್ನು ಕೇಳಲಿಕ್ಕೆ ಕಾತುರರಾದಂತಹ ನಾವೆಲ್ಲ ಅರ್ಜುನರು ಕೂಡ ಎರಡೂ ಸೇನೆಯ ಮಧ್ಯದಲ್ಲಿ ನಿಂತಿದ್ದೀವಿ. ನಾವು ಈ ಸೇನೆಯ ಮಧ್ಯದಲ್ಲಿ ನಿಂತ್ಕೊಂಡು ಏನನ್ನ ನೋಡಬೇಕು? ಹಾಗಿದ್ರೆ ಗೀತೆಯಲ್ಲಿ ಅರ್ಜುನ ಏನನ್ನ ನೋಡ್ದ ಅನ್ನೋದ್ರ ಬಗ್ಗೆ ಮತ್ತೆ ನಾವು ವಿಸ್ತಾರವಾಗಿ ತಿಳ್ಕೊಳ್ಳೋಣ. ಮಣಿಯಕ್ಕನವರಿಗೆ ಇನ್ನೊಂದು ಪ್ರಶ್ನೆ. ಅರ್ಜುನನು ತನ್ನ ಬಂಧು ಮಿತ್ರರನ್ನು ನೋಡಿದನು, ನೋಡಿ ಯಾವ ಮಾತನ್ನು ಹೇಳಿದನು? ಇದರ ಬಗ್ಗೆ ವಿವರಿಸ್ರಿ ಅಕ್ಕ. ಅಂದ್ರೆ ಯಾವಾಗ ಎರಡು ಸೇನೆಯ ಮಧ್ಯದಲ್ಲಿ ನನ್ನ ರಥವನ್ನ ನಿಲ್ಲಿಸು ಅಂತ ಹೇಳಿ ಅರ್ಜುನ ಹೇಳ್ತಾನೋ, ನಿಲ್ಲಿಸಿದ ನಂತರ ಅರ್ಜುನ ಏನ್ ಮಾಡ್ದ? ಈಗ ಶ್ರೀಧರಣ್ಣನವರು ಕೂಡ ಅದ್ರ ಬಗ್ಗೆ ಬಹಳ ವಿಸ್ತಾರವಾಗಿ ತಿಳ್ಕೊಳ್ಳಿಕ್ಕೋಸ್ಕರ ಕೇಳಿದ್ದಾರೆ. ಅರ್ಜುನ ಏನ್ ಮಾಡ್ದ ಅನ್ನೋದ್ರ ಬಗ್ಗೆ ಗೀತೆಯ ಅಧ್ಯಾಯ 1 ಶ್ಲೋಕ 26ರಲ್ಲಿ ಈ ಮಾತನ್ನು ನಾವು ತಿಳ್ಕೊಳ್ಬಹುದು. ತತ್ರ ಪಶ್ಯಂತಿ ತಾನ್ ಪಾರ್ಥಃ ಪಿತೃನ್ನತ ಪಿತಾಮಹಾನ್ ಆಚಾರ್ಯನ್ ಮಾತುಲನ್ ಭ್ರಾತೃನ್ ಪುತ್ರಾನ್ ಪೌತ್ರಾನ್ ಸಖಿಂಸ್ತತಾ ಶ್ವಾಶೂರಾನ್ ಸುರದಶ್ಚೈವ ಸೈನ್ಯಯೋರ್ ಭಯೋರಪಿ. ಅಂದ್ರೆ ಯಾವಾಗ ಎರಡು ಸೇನೆಯ ಮಧ್ಯದಲ್ಲಿ ರಥವನ್ನ ನಿಲ್ಲಿಸಿ ಆಯ್ತೋ, ನಂತರ ಪಾರ್ಥ ಅರ್ಜುನ ಎರಡೂ ಸೇನೆಯಲ್ಲಿ ಸೇರಿರುವಂತಹ ತನ್ನ ದೊಡ್ಡಪ್ಪ, ತನ್ನ ಚಿಕ್ಕಪ್ಪಂದಿರು, ತಮ್ಮ ಅಜ್ಜ, ತಮ್ಮ ಮುತ್ತಜ್ಜ, ತಮ್ಮ ಗುರುಗಳು, ತಮ್ಮ ಸೋದರ ಮಾವಂದಿರು, ತಮ್ಮ ಸೋದರರು, ತಮ್ಮ ಮಕ್ಕಳು ಮತ್ತು ಮೊಮ್ಮಕ್ಕಳು, ಹಾಗೂ ತಮ್ಮ ಮಿತ್ರರು, ಮಾವಂದಿರು, ತಮ್ಮ ಹಿತವನ್ನ ಬಯಸುವಂತವ್ರು, ತಮಗೆ ಕೆಟ್ಟದ್ದನ್ನ ಮಾಡುವಂತವ್ರು, ಇಷ್ಟೆಲ್ಲ ಜನ ಎಲ್ಲಿದ್ದಾರೆ? ಕುರುಕ್ಷೇತ್ರದಲ್ಲಿದ್ದಾರೆ. ಅಲ್ಲಿರೋರು ಬೇರೆ ಯಾರು ಇಲ್ಲ, ಇರೋರೆಲ್ಲ ಯಾರು? ನಮ್ಮವರೇ, ತನ್ನ ಸಂಬಂಧಿಗಳೇ. ಆ ಸಂಬಂಧಿಗಳನ್ನ ನೋಡ್ತಾ ಇದ್ದಾನೆ. ಯಾರ್ಯಾರನ್ನ ನೋಡ್ತಾ ಇದ್ದಾನೆ? ತನ್ನ ದೊಡ್ಡಪ್ಪ, ತನ್ನ ಚಿಕ್ಕಪ್ಪ, ತನ್ನ ಅಜ್ಜ, ತನ್ನ ಮುತ್ತಜ್ಜ, ತನ್ನ ಗುರು, ತನ್ನ ಸೋದರ ಮಾವ, ತನ್ನದೇ ಆದ ಸೋದರರು, ತನ್ನದೇ ಆದ ಮಕ್ಕಳು, ತನ್ನವರೇ ಆದ ಮೊಮ್ಮಕ್ಕಳು, ಹಾಗೂ ತನ್ನ ಮಿತ್ರರು, ತನ್ನ ಮಾವಂದಿರು, ತನ್ನ ಹಿತವನ್ನ ಬಯಸುವಂತವ್ರು ಎಲ್ರು ಯಾರು ಕಾಣಿಸ್ತಾ ಇದ್ದಾರೆ? ಅವರಿಗೆ ತನ್ನವರೇ ಕಾಣಿಸ್ತಾ ಇದ್ದಾರೆ. ಅಲ್ಲಿ ಬೇರೆಯವರು ಯಾರು ಅವನಿಗೆ ಯುದ್ಧದ ಭೂಮಿಯಲ್ಲಿ ಕಾಣ್ತಾನೆ ಇಲ್ಲ. ಅದೇ ರೀತಿ ವರ್ತಮಾನ ಜಗತ್ತಿನಲ್ಲಿ ನಾವೆಲ್ಲ ಏನು ಅರ್ಜುನರಿದ್ದೀವಿ, ನಾವೆಲ್ಲ ಅರ್ಜುನರು ಈಗ ಯುದ್ಧದ ಮೈದಾನದಲ್ಲಿ ನಿಂತಿದ್ದೀವಿ. ಇಲ್ಲೂ ಏನ್ ನಡೀತಾ ಇದೆ? ಅದೇ ಮಹಾಭಾರತದ ಯುದ್ಧ ನಡೀತಾ ಇದೆ. ನಾವು ಒಂದು ಕಡೆ ಕೌರವರನ್ನ ನೋಡ್ತಾ ಇದ್ದೀವಿ, ಒಂದು ಕಡೆ ಪಾಂಡವರಂತಹ ಗುಣ ಇರೋರನ್ನ ನೋಡ್ತಾ ಇದ್ದೀವಿ. ಇಬ್ರು ಮಧ್ಯದಲ್ಲಿ ನಿಂತಾಗ, ನಾವು ಜಗತ್ತಿನ ಮಧ್ಯದಲ್ಲಿ ನಿಂತು ನೋಡಿದಾಗ ನಮಗೆ ಯಾರು ಕಾಣಿಸ್ತಾರೆ ಅಂದ್ರೆ ಬೇರೆಯವರು ಯಾರೂ ಕಾಣಿಸಲ್ಲ. ನಮಗೂ ಬರೀ ಕಾಣೋರೆಲ್ಲ ನಮ್ಮ ಸಂಬಂಧಿಗಳೇ ನಮಗೆ ಕಾಣಿಸ್ತಾರೆ. ನಮಗೂ ಕಾಣೋರು ಯಾರು? ನಮ್ಮ ದೊಡ್ಡಪ್ಪ, ನಮ್ಮ ಚಿಕ್ಕಪ್ಪ, ನಮ್ಮ ಅಜ್ಜ, ನಮ್ಮ ಮುತ್ತಜ್ಜ, ನಮ್ಮ ಗುರುಗಳು, ನಮ್ಮ ಸೋದರರು, ನಮ್ಮ ಮಕ್ಕಳು, ಮೊಮ್ಮಕ್ಕಳು, ಮಿತ್ರರು. ಈಗ ಹೊಡೆದಾಡಿದ್ರೆ ಯಾರ ಜೊತೆ ಹೊಡೆದಾಡಬೇಕು? ನಾವು ನಮ್ಮವ್ರ ಜೊತೆಗೆ ಹೊಡೆದಾಡಬೇಕು. ಅಂದ್ರೆ ಇಲ್ಲಿ ನಮ್ಮವ್ರನ್ನ ಬಿಟ್ಟು ಯಾರೂ ಇಲ್ಲ.
ಅಲ್ಲಿ ಮಹಾಭಾರತದಲ್ಲಿ ಯುದ್ಧದ ಭೂಮಿಯಲ್ಲಿ ಅರ್ಜುನ ನಿಂತ್ಕೊಂಡಾಗ ಅವನಿಗೆ ಯಾರು ಕಾಣಿಸಿದ್ರು? ಅವನ ಬಂಧುಗಳೇ ಆ ಯುದ್ಧ ಭೂಮಿಯಲ್ಲಿ ಕಾಣಿಸಿದ್ರು. ಹಾಗೆ ಇವತ್ತು ವರ್ತಮಾನ ಜಗತ್ತಿನಲ್ಲಿ ನಮ್ಮ ಮನಸ್ಸಿನಲ್ಲಿ ಏನು ಮನೋಯುದ್ಧ ನಡೀತಾ ಇದೆ, ಮನೋಯುದ್ಧ ಮನಸ್ಸಿನಲ್ಲಿ ನಾವು ಏನು ಮಹಾಭಾರತ ಯುದ್ಧವನ್ನ ಮಾಡ್ತಾ ಇದ್ದೀವಿ, ಈ ಯುದ್ಧ ಮನಸ್ಸಿನಲ್ಲಿ ನಡೀಲಿಕ್ಕೆ ಸಾಧ್ಯ ಅಂದ್ರೆ ನಮ್ಮ ಸುತ್ತಮುತ್ತ ಇದೇ ಬಂಧುಗಳೇ ಇದ್ದಾರೆ. ಇದೇ ಬಂಧುಗಳು, ಇದೇ ಸೋದರರು, ಇದೇ ದೊಡ್ಡಪ್ಪ ಚಿಕ್ಕಪ್ಪ ಯಾರೆಲ್ಲ ನಮ್ಮ ಸುತ್ತಮುತ್ತ ಇದ್ದಾರೋ ಅವರಲ್ಲೂ ಕೂಡ ಕೆಲವರು ಒಳ್ಳೆಯವರು ಇದ್ದಾರೆ, ಕೆಲವರು ಕೆಟ್ಟವರಿದ್ದಾರೆ. ಒಳ್ಳೆಯವ್ರನ್ನ ನೋಡಿದಾಗ ನಮ್ಮ ಮನಸ್ಸಿನಲ್ಲಿ ಒಳ್ಳೆಯ ವಿಚಾರಗಳು ನಡೀತದೆ, ಕೆಟ್ಟವ್ರನ್ನ ನೋಡಿದಾಗ ನಮ್ಮ ಮನಸ್ಸಿನಲ್ಲೂ ಕೆಟ್ಟ ವಿಚಾರಗಳು ನಡೀತದೆ. ಇವ್ರಿಗೆ ಆ ರೀತಿ ಮಾಡ್ಬೇಕು, ಈ ರೀತಿ ಮಾಡ್ಬೇಕು, ಕೆಟ್ಟದ್ದನ್ನ ಮಾಡಬೇಕು, ಕೆಟ್ಟದ್ದನ್ನ ಮಾಡಬೇಕು ಅನ್ಕೊಂಡ ತಕ್ಷಣ ನಮ್ಮ ಮನಸ್ಸಿನಲ್ಲಿ ಒಂದು ಯುದ್ಧ ಸ್ಟಾರ್ಟ್ ಆಗ್ಬಿಡ್ತದೆ. ಇವರೆಲ್ಲ ನನ್ನವರೇ, ಆದ್ರೆ ಇವರು ನನಗೆ ಕೆಟ್ಟದ್ದನ್ನ ಮಾಡ್ತಾ ಇದ್ದಾರೆ, ಇವರು ನನಗೆ ಕೆಟ್ಟದ್ದನ್ನ ಮಾಡ್ತಾ ಇದ್ದಾರೆ ಅಂದ್ರೆ ನಾನೇನ್ ಮಾಡ್ಬೇಕು? ಇವ್ರಿಗೆ ನಾನು ಕೆಟ್ಟದ್ದನ್ನ ಮಾಡಬೇಕು ಅನ್ಕೊಂಡ್ರೆ ಅಲ್ಲಿ ಸ್ಟಾರ್ಟ್ ಯುದ್ಧ. ಇವತ್ತು ಎಲ್ಲರ ಮನಸ್ಸಿನಲ್ಲೂ ಇದೇ ಯುದ್ಧ ನಡೀತಾ ಇದೆ. ಏನ್ ನೋಡಿ ಯುದ್ಧ ನಡೀತಾ ಇದೆ ಅಂದ್ರೆ, ಅರ್ಜುನ ಮತ್ತು ದುರ್ಯೋಧನನಿಗೂ ಏನ್ ನೋಡಿ ಯುದ್ಧ ನಡೀತು? ಅರ್ಜುನ ಪಾಂಡವರು ಎಲ್ಲಿ ತನಗಿಂತ ಮುಂದೆ ಹೋಗ್ತಾರೋ, ತನಗಿಂತ ಹೆಚ್ಚು ರಾಜ್ಯ ಭಾಗ್ಯವನ್ನ ಪ್ರಾಪ್ತಿ ಮಾಡ್ಕೊಳ್ತಾರೋ ಅನ್ನೋ ಕಾರಣಕ್ಕೆ ಕೌರವರಿಗೆ ಸಿಟ್ಟು ಬಂದಿತ್ತು. ಕೌರವರು ಎಲ್ಲ ನಮ್ದನ್ನ ಕಿತ್ಕೊಳ್ತಾರೆ ಅನ್ನೋ ಕಾರಣಕ್ಕೆ ಪಾಂಡವರಿಗೆ ಸಿಟ್ಟು ಬಂದಿತ್ತು. ಇವತ್ತು ವರ್ತಮಾನ ಜಗತ್ನಲ್ಲೂ ನಮ್ಮ ಸೋದರರು, ನಮ್ಮದೇ ಮಿತ್ರರು, ನಮ್ಮದೇ ಬಂಧುಗಳು, ಅವರು ನಮಗಿಂತ ಮುಂದೆ ಎಲ್ಲಿ ಹೋಗ್ಬಿಡ್ತಾರೋ, ಅವ್ರು ನಮಗಿಂತ ಜಾಸ್ತಿ ಎಲ್ಲಿ ಪ್ರಾಪ್ತಿ ಮಾಡ್ಕೊಳ್ತಾ ಅವ್ರನ್ನ ಹೇಗಾದ್ರೂ ಮಾಡಿ ನಾವೇನ್ ಮಾಡಬೇಕು? ಕೆಳಗಡೆ ಬೀಳಿಸ್ಬೇಕು ಅಂತ ನಾವು ಏನ್ ಯುದ್ಧ ಮಾಡ್ತಾ ಇದೀವಿ ಮನಸ್ಸಿನಲ್ಲಿ? ಹೇಗೆ ಅವ್ರನ್ನ ಕೆಳಗಡೆ ಬೀಳಿಸೋದು, ಅವ್ರನ್ನ ಹೇಗೆ ಜಗತ್ನಲ್ಲಿ ಕೆಟ್ಟವರನ್ನಾಗಿ ಮಾಡೋದು, ಅವ್ರನ್ನ ಹೇಗೆ ನಾಶ ಮಾಡೋದು ಅಂತ ಪ್ರತಿಯೊಬ್ರು ತಮ್ಮ ಮನಸ್ಸಿನಲ್ಲೂ ಏನ್ ಮಾಡ್ತಾ ಇದ್ದಾರೆ? ತಮ್ಮದೇ ಬಂಧುಗಳು, ತಮ್ಮದೇ ಮಿತ್ರರ ಬಗ್ಗೆ ಅವರ ನಾಶಕ್ಕೋಸ್ಕರ ಸಂಕಲ್ಪಗಳನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಅದೇ ಯುದ್ಧ ಇವತ್ತು ಎಲ್ಲರ ಮನಸ್ಸಿನಲ್ಲೂ ಸೆಕೆಂಡ್ ಏನಾಗ್ತಾ ಇದೆ, ನಡೀತಾ ಇದೆ ಅನ್ನೋ ಮಾತನ್ನ ನಾವು ಭಗವದ್ಗೀತೆಯ ಮೂಲಕ ಸತ್ಯವಾಗಿ ಅರ್ಥ ಮಾಡ್ಕೊಳ್ಬಹುದಾಗಿದೆ. ತುಂಬಾ ಚೆನ್ನಾಗಿ ಗೀತೆಯನ್ನು ವಿವರಿಸಿದ್ರು. ಅಕ್ಕನವರಿಗೆ ಧನ್ಯವಾದಗಳು, ನಮಸ್ಕಾರ. ಹಾಗಾದರೆ ವೀಕ್ಷಕರೇ, ಮಹಾಭಾರತದ ಯುದ್ಧ ಎಲ್ಲಿ ನಡೀತಾ ಇದೆ? ಮಹಾಭಾರತದ ಅದು ಯುದ್ಧ ಯಾವ ಒಂದು ಸ್ಥಳದಲ್ಲಿ ನಡೀತಾ ಇದೆ? ಹಾಗಾದರೆ ಈಗ ಮಹಾಭಾರತದ ಯುದ್ಧ ಪ್ರತಿ ಒಂದು ಮನೆಯಲ್ಲಿ ಒಂದು ಯುದ್ಧ ಆಗಿದೆ. ಕೌರವ ಸೈನ್ಯ ಒಂದು ಕಡೆ ಇದೆ, ಪಾಂಡವ ಸೈನ್ಯ ಒಂದು ಕಡೆ ಇದೆ, ದುರ್ಯೋಧನದಂಥವರು, ದುಶಾಸನದಂಥವರು ಒಂದು ಕಡೆ ಇದ್ದಾರೆ. ಅದೇ ರೀತಿ ಈ ಮಹಾಭಾರತದ ಯುದ್ಧದಲ್ಲಿ ಪ್ರತಿ ಮನೆಯಲ್ಲಿ ಯುದ್ಧನೇ ಯುದ್ಧ ಆಗಿದೆ. ನಾವು ಮಹಾಭಾರತದ ಯುದ್ಧ ಅಂದರೆ ಕೇವಲ ರಣರಂಗದಲ್ಲಿ ಮಾತ್ರ, ಕೇವಲ ಮಹಾಭಾರತದಲ್ಲಿ ಮಾತ್ರ ಅಲ್ಲ, ಈಗ ಪ್ರತಿ ಮನೆಯಲ್ಲೂ ಮಹಾಭಾರತ ಯುದ್ಧವಾಗಿದೆ. ಹಾಗಾದರೆ ಪ್ರತಿ ಮನೆಯಲ್ಲಿಯೂ ಮಹಾಭಾರತ ಯುದ್ಧ ಆಗಬೇಕಂತ ಹೇಳಿದರೆ ಇದಕ್ಕೆ ಕಾರಣ ಏನು? ಆದರೆ ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ, 1ನೆಯ ಅಧ್ಯಾಯದಿಂದ 18ನೆಯ ಅಧ್ಯಾಯವರೆಗೂ ಕೇವಲ ಒಂದೇ ಮಾತು ಹೇಳ್ತಾ ಇದ್ದಾನೆ. ಆ ಪರಮಾತ್ಮ ಕೇವಲ ನಮಗಾಗಿ ಹೇಳ್ತಾ ಇದ್ದಾನೆ, ಯೋಗದಲ್ಲಿ ಯಾವ ರೀತಿ ಯೋಗವನ್ನು ಜೋಡಿಸಬೇಕು, ಯಾವ ರೀತಿ ಆ ಪರಮಾತ್ಮನನ್ನು ನೆನಪು ಮಾಡಬೇಕು. ವೀಕ್ಷಕರೇ, ಗೀತೆ ರಹಸ್ಯ ನನಗೆ ತುಂಬ ಚೆನ್ನಾಗಿ ಅರ್ಥವಾಗುತ್ತಾ ಇದೆ. ಗೀತೆ ರಹಸ್ಯ ತಮಗೂ ಸಹ ಅರ್ಥವಾಗಿರಬಹುದು ಎಂದು ಭಾವಿಸುತ್ತೇನೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಆ ಭಗವದ್ಗೀತೆಯ ಪ್ರತಿಯೊಂದು ಮಹಾವಾಕ್ಯ ನಾವು ತಿಳಿದುಕೊಳ್ಳೋಣ. ನಮಸ್ಕಾರ ವೀಕ್ಷಕರೇ. ಇದೇ ಸತ್ಯಗೀತೆ, ಶಿವನ ಭಗವದ್ಗೀತೆ. ಇದೇ ಸತ್ಯಗೀತೆ, ಶಿವನ ಭಗವದ್ಗೀತೆ. ಸತ್ಯ ಜ್ಞಾನದಾತ ಪರಮಗೀತೆ. ಸತ್ಯ ಜ್ಞಾನದಾತ ಪರಮಗೀತೆ. ಪರಮಾತ್ಮ ನುಡಿಸೋ ಈ ಮಧುರ ಗೀತೆ. ಇದೇ ಸತ್ಯಗೀತೆ, ಶಿವನ ಭಗವದ್ಗೀತೆ.